ಆರಂ ಸುದ್ದಿ ಕನ್ನಡ ಸುಸ್ವಾಗತ. ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ. ಕರ್ನಾಟಕ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೀದರ್ ಜಿಲ್ಲೆಗೆ ಭೇಟಿ ನೀಡಿ ಪ್ರವಾಹ ಪೀಡಿತ ಜನರಿಗೆ ಸಹಾಯ ಮಾಡುವಂತೆ ಮುಖ್ಯಮಂತ್ರಿಯನ್ನು ವಿನಂತಿಸಿದರು. ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಇಡೀ ಜಿಲ್ಲೆಯಲ್ಲಿ 80% ರೈತರ ಬೆಳೆಗಳು ನಾಶವಾಗಿವೆ ಎಂದು ಬಿಜೆಪಿ ಅಧ್ಯಕ್ಷರು ಹೇಳಿದರು. ಬಿವೈ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರೈತರಿಗೆ ಪರಿಹಾರ ಘೋಷಿಸುವಂತೆ ಒತ್ತಾಯಿಸಿದ್ದಾರೆ. ಒಂದೇ ಜಿಲ್ಲೆಯ ಬೀದರ್, ದಕ್ಷಿಣ ಬೀದರ್, ಉತ್ತರ ಭಾಲ್ಕಿ, ಓರಾದ್, ಬಸವ ಕಲ್ಯಾಣ ಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ಬೆಳೆಗಳು ಮತ್ತು ಮನೆಗಳಿಗೆ ಹಾನಿಯಾದ ಪರಿಹಾರವನ್ನು ನೀಡುವಲ್ಲಿ ವಿಳಂಬ ಮಾಡಬೇಡಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ರಾಜ್ಯ ಅಧ್ಯಕ್ಷರು ಜೊತೆ ಎಲ್ಲಾ ಭಾರತೀಯ ಜನತಾ ಪಾರ್ಟಿ ಎಂಎಲ್ಎಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಬೆಳಗ್ಗೆಯಿಂದ ನಾನು ನಮ್ಮ ವಿಪಕ್ಷ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಶರಣು ಸಲ್ಗಾರ್, ಶೈಲೇಂದ್ರ ಬೆಳದಾಳಿ ಅವರು, ನಮ್ಮ ಪ್ರಕಾಶ್ ಖಂಡ್ರೇಜಿ ಅವರು, ಪ್ರಭು ಚೌಹಾಣ್ ಅವರು ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರೆಲ್ಲ ಪ್ರಮುಖರೆಲ್ಲ ಇವತ್ತು ಬೀದರ್ ಮುಗಿಸ್ಕೊಂಡು ಇಲ್ಲಿ ಭಾಲ್ಕಿ ವಿಧಾನಸಭಾ ಕ್ಷೇತ್ರ ನಿಟ್ಟೂರಿಗೆ ಬಂದಿದ್ದಾರೆ. ನೋಡ್ತಾ ಇದ್ರಿ ಇಲ್ಲಿ ಇವತ್ತು ಮಾಂಜರ ಮತ್ತು ಕಾರಂಜ ಇದರಿಂದ ಒಳ ಅರಿವು ಜಾಸ್ತಿ ಆಗಿರೋ ಪರಿಣಾಮವಾಗಿ ನೋಡಿ, ಇಲ್ಲಿ ಗುಡಿನೂ ಕೂಡ ಇಲ್ಲಿ ಸಂಪೂರ್ಣ ಮುಚ್ಚೋಗಿರತಕ್ಕಂಥದ್ದು. ಎಲ್ಲ ಹೊಲ ಏನು ಅಕ್ಕಪಕ್ಕ ಹೊಲ ಇದೆ, ಅಲ್ಲೂ ಕೂಡ ಸಂಪೂರ್ಣ ನೀರು ನಿಂತಿರುವಂಥದ್ದು. ಭಾಳ ಪರಿಸ್ಥಿತಿ ಭಾಳ ಭೀಕರವಾಗಿದೆ ರೈತರ ಪರಿಸ್ಥಿತಿ.